ಸಮಾರಂಭದ ಈಗ ತಾನೇ ಉದ್ಘಾಟನೆ ಮಾಡಿದಂಥ ರೈತ ಸಂಘದ ಅಧ್ಯಕ್ಷರಾದ ಹಾಗೂ ಯಾರೋ ಹೆಚ್ಚಿಗೆ ಹೆಸರು ಹೇಳೋದಿಲ್ಲ, ಯಾಕಂದರೆ ಸಮಯ ಕಡಿಮೆ ಅಂತ ನೆಕ್ಸ್ಟ್ ಹೇಳ್ಬಿಟ್ಟು ಮುಂಚೆ. ಆದ್ದರಿಂದ ರೈತ ಮುಖಂಡರೇ ಹಾಗೂ ರೈತ ಎಲ್ಲ ನನ್ನ ಮಿತ್ರ ಬಾಂಧವರು, ವೇದಿಕೆಯಲ್ಲಿರೋ ಎಲ್ಲ ನಮ್ಮ ಅಣ್ಣಪ್ಪನವರು, ಸಮಸ್ಯೆ ಇಷ್ಟ. ಈಗ ಧ್ವಜಸ್ತಂಭಕ್ಕೆ ಭಾಳ ಸಮಸ್ಯೆ ಇತ್ತು, ಭಾಳ ದಿವಸ ಕೇಳ್ತಾ ಇದ್ದು ಜಾಗ ಸಲ್ಲಿಸಿಲ್ಲ, ಒಂದು ಜಾಗ ಅದಕ್ಕೆ ಪಂಚಾಯತ್ ನಮಗೂ ಭಾಳ ಸರಿ. ತದನಂತರ ಏನಾಯ್ತಂದರೆ ಅಧ್ಯಕ್ಷರ ಗಮನಕ್ಕೂ ಹೋಯ್ತು. ಅಧ್ಯಕ್ಷರ ಗಮನಕ್ಕೆ ಹೋದಾಗ ಅವರು ಸಹ ಒಂದ್ಸರಿ ಗ್ರಾಮ ಪಂಚಾಯತ್ ಹೇಳಿ ಯಾವುದೇ ಕಾರಣಕ್ಕೂ ನಮ್ಮ ಜಾಗ ಫಿಕ್ಸ್ ಮಾಡ್ಬಿಡಿ, ನಾವು ಧ್ವಜಸ್ತಂಭ ನಾವು ಅಲ್ಲಿ ಮಾಡಲೇಬೇಕು ಅಂತ. ಆಮೇಲೆ ನಾವು ಅಧ್ಯಕ್ಷರು ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಒಂದು ಜಾಗ ಫಿಕ್ಸ್ ಮಾಡಿಬಿಟ್ವಿ. ಆಮೇಲೆ ಮಾಡಿದಾಗ ಒಂದು ಧ್ವಜಸ್ತಂಭ ಆಯಿತು, ಸಹ ಆಯಿತು. ಏನಪ್ಪ ಆನೆಯಲ್ಲಿ ಸಮಸ್ಯೆ, ನಾನು ಸಹ ಸದಸ್ಯ ಆಗಿದ್ದೀನಿ. ಯಾವತ್ತೂ ನಮ್ಮ ಜನಕ್ಕೆ ನಾವು ಕೊಟ್ಟಿಲ್ಲ. ಸರ್ಕಾರದ ಏನು ಬರುತ್ತೆ ಅನುದಾನ ತಾರತಮ್ಯ ಮಾಡದ ಇದ್ದಾಗಿ ಯಾವ ಜಾಗಕ್ಕೆ ಸೇರ್ಬೇಕು ಆ ಜಾಗಕ್ಕೆ ಸೇರಿಸಿದ್ರೆ ವಿನ ಆ ಅನುದಾನ ಬೇರೆ ಕಡೆ ನಾವು ಬೈಕ್ ಸೇರಿಸಿದ್ವಿ. ಗಂಟೆಗೋಷ್ಠವಾಗಿ ನಾವು ಹೇಳಲಿಕ್ಕೆ ಸರಿ ಈ ವೇದಿಕೆಯನ್ನು ಹೇಳಕ್ಕೆ ಬಯಸ್ತೇನೆ. ಮತ್ತೊಂದೇನಪ್ಪ ಅಂದರೆ, ಒಂದು ಲೋಕಾಯುಕ್ತದಿಂದ ಒಂದು ನೋಟಿಸ್ ಬಂದಿತ್ತು ಸರ್ಕಾರದಿಂದ. ಲೋಕಾಯುಕ್ತ ನೋಟಿಸ್ ನಮ್ಮ ಗ್ರಾಮ ಪಂಚಾಯತಿಗೆ ಕಳಿಸಿದ್ರು. ಎಲ್ಲ ಹಿರಿಯರು ಹೆಂಗೆ ಕಳಿಸಿದ್ರು ಆ ಥರ ಕಳಿಸಿದ್ರು. ಬಂದ ನಾವೇನು ನಮ್ಮ ಗಮನಕ್ಕೆ ಬಂತು. ನಾವು ಹೇಳಿದ್ದು ಬಿಡಪ್ಪ ಅದನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ. ಮಾಡಿ ಯಾವಾಗ ಹೋಯ್ತು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಅಧಿಕಾರ ಯಾವಾಗ ಹೋಯ್ತು, ಅವ್ರು ಶಾಲೆ ಮೇಲೆ ನೋಟಿಸ್ ಕಳಿಸಿಲ್ಲ ಅಂತ ಹೇಳಿ ಒಂದು ನೋಟಿಸ್ ಕಳಿಸಿದ್ದಿಲ್ಲ. ಅದಕ್ಕಿಂತ ಮೊದಲು ಸಹ ಸುಮಾರು 50-60 ಮನೆಗಳು ಈಗಾಗಲೇ ಪಟ್ಟ ಎಲ್ಲ ಕೊಟ್ಟಿದ್ದಾರೆ, ಈಸೊತ್ತು ಕೊಟ್ಟಿದ್ದಾರೆ. ಈ ಸರ್ಕಾರನೇ ಕೊಟ್ಟಿದೆ. ಯಾವ ಜಾಗ 1 ಎಕರೆ ಚಿಲ್ಲರೆ ಇತ್ತು ಆ ಜಾಗ ಹೊಸ ಪಡಿಸ್ಕೊಂಡು ಆ ಜಾಗಕ್ಕೆ ಈಸೊತ್ತೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಆ ಜಾಗಕ್ಕೂ ಸಹ ಏನು ಅಂತಾರಲ್ಲ ಅದಕ್ಕೆ ಈಸೊತ್ತು ಕೊಟ್ಟಿರೋದಿದೆ. ಆಮೇಲೆ ಈ ಸೊತ್ತು ಕೊಟ್ಟಿರೋದಿದೆ. ಅವರ ಖಾತೆಗೆ ವಹಿಸಿರೋ ಅಂತ ನಮ್ಮ ಗ್ರಾಮ ಪಂಚಾಯತಿ ಇದರಲ್ಲಿ ಇದೆ. ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ನಮ್ಮ ಗಮನಕ್ಕೆ ಬಂದು ನಾನು ಹೇಳಿದೆ, ಯಾವ ಕಾರಣಕ್ಕೂ ಆ ನೋಟಿಸ್ ಕೊಟ್ಟರೆ ಹರಿದಾಕಿ ನೀವೇನು ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಅಂತ. ಸುಮಾರಲ್ಲಿ ಇರೋರು 45 ವರ್ಷ ಇದೆ ನೋಡ್ರಿ ಈಗಾಗಲೇ ಆಲ್ರೆಡಿ. ಅದಕ್ಕೆ ರೋಡ್ ಮಾಡಿಸ್ಕೊಂಡಿದ್ದೀವಿ, ಸ್ಯಾನಿಟರಿಗಳು ಮಾಡಿಸ್ಕೊಂಡಿದ್ದೀವಿ, ನೀರು ಕೊಡಿಸಿದ್ದೀವಿ, ವಿದ್ಯುತ್ ಶಕ್ತಿಯನ್ನು ಕೊಡಿಸಿದ್ದೀವಿ. ಇದೆಲ್ಲ ಅದು ಕೊಟ್ಟರು ಸಹ ಸರ್ಕಾರ ಬಂದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಗಂಟೆ ವರ್ಷವಾಗಿ ಹೇಳ್ತಾ ಇದ್ವಿ. ಆದರೂ ಸಹ ಅವರು ಹೆದರಿ ಏನಾಗುತ್ತೋ ಏನೋ ನಮ್ಮ ಮನೆ ಕಿತ್ತು ಬಿಡ್ತಾರೆ. 7 ದಿವಸ ಟೈಮ್ ಕೊಟ್ಟಿದ್ದಾರೆ, ಆದರೆ ನೋಟಿಸ್ ಕೊಟ್ಟು 20 ದಿವಸ ಬ್ಯಾಗ್ ಆಯಿತು. ನಿಮ್ಮ ಮನೆಗೆ ಬಂದಿದಾರ, ನಿಮಗೆ ಬಂದು ಮಾತಾಡ್ಸಿದಾರ. ಯಾಕಪ್ಪ ಭಯ ಪಡ್ತೀರಿ ನೀವು? ಯಾಕೆ ಹೋಗ್ತೀರಿ? ನಿಮ್ಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೂಗು ಹೇಳ್ತಾ ಇದ್ದೀವಿ. ಶಾಸಕರ ಹತ್ರ ಹೋದ್ರು, ಅವರು ಸಹ ಅದೇ ಮಾತು ಹೇಳಿದ್ರು. ಈ ಗೌಡ್ರು ಏನು ಹೇಳಿದ್ರು ಅದೇ ಮಾತು ಹೇಳಿದ್ರು, ನಿಮಗೇನು ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆಕಸ್ಮಿಕವಂತಂದ್ರೆ ನಾನು ಇದೇ ಕೊಟ್ಟು ಕುಂತಿಲ್ಲ. ಅವರು ಸಹ ಹೇಳಿದರು, ನಾವು ಇರೋರಲ್ಲೇ 24 ಗಂಟೆ ನಾವು ಸಹ ಅದೇ ಹೇಳ್ತಾ ಇದ್ದೀವಿ. ಇದಕ್ಕಿಂತ ಮೊದಲೇ ಒಂದು ಸರಿ ಬಂದಿದ್ರು ನಜೀರ್ ಸಾಹೇಬ್ ಹತ್ರ ಎದುರು ಕೇಳಿ DC ಸಾಹೇಬ್ ಹತ್ರ ಹೋಗಿದ್ವಿ ನೋಡ್ರಿ ಅದೇ ಜಾಗದ ಬಗ್ಗೆ. ಅವರು ಏನಿದ್ರು ಇದಕ್ಕೇನು ಮಾಡ್ಲಿಕ್ಕಾಗಿದ್ರು ಇರೋಷ್ಟು ದಿವಸ ಇರಿ ಋಣ ಅಂತ ಹೇಳಿ ಅವ್ರಿಗೆಲ್ಲ ಅರ್ಜಿ ಕೊಟ್ವಿ, ಏನಾದ್ರು ಬರ್ದೆಲ್ಲ ಕೇಳಿದ್ದೆಲ್ಲ ಕೊಟ್ಟಿದ್ರು. ಹಾಗಾಗಿ ಏನಾಗಿದೆ, ಅದಕ್ಕೆ ಹೀಗಾಗಿ ಪರ್ಮನೆಂಟ್ ಈಗ ಏನು ಈ ಸೊತ್ತು ಕೊಡಿಯಾರ ಆ ಥರ ಈ ಸೊತ್ತು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನೀವು ಪ್ರಯತ್ನ ಮಾಡ್ರಿ, ನಾವು ಸಹ ಪ್ರಯತ್ನ ಮಾಡ್ತೀವಿ. ಸರ್ಕಾರ ಆದಷ್ಟು
ನಾವು ಸರ್ಕಾರದ ಲೆವೆಲಿಗೆ ಹೋಗಿ ಕೂಗಿ ಅದೇನು ಮಾಡಿಕೊಡಿ ಅಂತ ಹೇಳಿ ಕೇಳಲಿಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಇಷ್ಟು ದಿವಸ ನಾವು ಏನು ಮಾಡಿದ್ವಿ ಏನಿಲ್ಲ ಅಂತ ಆ ಜಾಗದಲ್ಲಿ ಇರೋದು ಗೊತ್ತಿದೆ. ನಾವು ಸಹ ಇದೆಲ್ಲ ಗೌಡ್ರಿಗೆ ಮುಂಚೆ ಸುಮಾರು ಸರಿ ಗೌಡ್ರು ನಾವು ಸಿಕ್ಕಿದ್ವಿ. ನಮಗೆ ನಾವು ಏನು ಮಾಡಿದ್ವಿ ಆ ಇದರಿಂದ ಈ ಜನ ಗೆಲ್ಲಿಸ್ಕೊಳ್ತಾರೆ. ಅನೇಕ ಒಂದೇ ಅಲ್ಲ, ನಾವು ಅನೇಕ ಜನ ಮತ್ತೆ ಬರೆಯುತ್ತೆ. ನಾವು ಹೇಳಲಿಕ್ಕೆ ಬಯಸೋದಿಲ್ಲ. 4 ಸುಮಾರು ಜನಗಳು ಬರ್ತಾರೆ, ಕೇಳಿಗಳು ಬರ್ತಾರೆ. ಅವರು ಸಹ ನಮ್ಮ ಹೆಣ್ತಂಬಳೆ, ಅವರು ಸಹ ನಮ್ಗೆ ಓಟ್ ಕೊಟ್ಟಿರೋರೆ. ನಾವು ಯಾವತ್ತು 1 ರೂಪಾಯಿ ಖರ್ಚು ಮಾಡ್ತಾ ಇರೋಂಥ ಗೌಡ್ರೆ. ನನ್ನ ಹತ್ರ 1 ರೂಪಾಯಿ ತೊಗೊಂಡಿಲ್ಲ, ನನಗೆ ತಾವು ಖರ್ಚು ಮಾಡಿ ನನ್ಗೆ ಕಲ್ಸಿರೋಂಥ ಈ ಜನ. ಆ ಗುಣ ಯಾವುದನ್ನು ತೀರ್ಸಕ್ಕೆ ಆಗೋದಿಲ್ಲ. ಆದ್ದರಿಂದ ಮುಂದಿನ ಸರಿ ಸಹ ಅಂಥ ಆಕಸ್ಮಿಕ ಬಂದರೆ ಅವ್ರು ಬುಲ್ಡೋಸರ್ ತರಲಿ, ಏನೇ ತರಲಿ, ಬುಲ್ಡೋಸರ್ ತಂದರೆ ಮುಂಚೆ ಬಂದು ನನ್ನ ಮೇಲೆ ಹೊಡ್ತದೆ ಹೋಗಪ್ಪ ಏನೋ ಆನಂದ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೂ ಒದಗಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.